ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶಿವತಾರ. ಆತ್ಮೀಯರೇ, ಟ್ರಂಪ್ ಅವರು ಡೊನಾಲ್ಡ್ ಟ್ರಂಪ್ ನಿಜವಾಗಿಯೂ ಜಾನನ ಹುಚ್ಚನ ಏನು ಮತ್ತೆ ನಿಂತಂಥ ಯುದ್ಧವನ್ನು ಆರಂಭ ಮಾಡಿದ. ಇದಕ್ಕೆ ಕಾರಣರು ಇಬ್ಬರು ಇರ್ಬೋದು, ಇರಾನ್ ಮತ್ತು ಅಮೇರಿಕ. ಅವರಿಗೆ ಏನೂ ಕಳ್ಕೊಳ್ಳುವಂಥದ್ದು ಇಲ್ಲೇನೋ ಅನ್ನಿಸ್ತಾ ಇದೆ. ಜಗತ್ತಿಗೆ, ಇಡೀ ಜಗತ್ತಲ್ಲೂ ಭಾರತಕ್ಕಂತೂ ಹೇಳಿ ಆಗದಂಥ ಸಂಕಟವನ್ನು ತಂದಿಡ್ತಾ ಇದ್ದಾರೆ ಇವರಿಬ್ಬರು. ಅದರಲ್ಲೂ ನಮ್ಮ ಮೋದಿಯವರಂತೂ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾರ ಪರ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ನಮ್ಮ ಲಾಭ ಏನು ಮಾಡ್ಕೋಬೇಕು ಅನ್ನೋ ದಿಶೆಯಲ್ಲೇ ನಮ್ಮ ಮೋದಿಯವರು ಸಹಿತ ಸೋಲ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಇರಲಿ, ಮೋದಿಯವರು ನೆಕ್ಸ್ಟ್ ಟೈಮ್ ಡಿಸ್ಕಷನ್ ಮಾಡೋದು. ಈ ಟ್ರಂಪ್ ಅವ್ರದ್ದು ಈಗ ಇರಾನ್ ದಾಳಿ ಮಾಡಿದ ನಮ್ಮ ಮೇಲೆ ನಾವು ದಾಳಿ ಮಾಡಿದ್ವಿ ಅವ್ರ ಮೇಲೆ ಅಂತ ಮಾಡಿದರು, ದಾಳಿ ಮಾಡ್ತಾಯಿದ್ರು. ಈಗ ಇನ್ನೊಂದು ಘೋಷಣೆ ಮಾಡಿದ್ರು, ಮತ್ತು ಹಿಂದೆ ತಕ್ಕೊಂಡಿದ್ದಾರೆ, ತುಂಬ ಸುದ್ದಿಗಳಿದ್ದಾವೆ. ಏನಪ್ಪ ಅಂತಂದ್ರೆ ಹಾರ್ಮುಜ್ನಲ್ಲಿ ಕೊಡ್ತೀವಿ ನಾವು ಜಗತ್ತು ಎಲ್ಲ ಹಡಗುಗಳನ್ನು. ಆದ್ರೆ 100ರಲ್ಲಿ 20% ನೀವು ನಮಗೆ ಕಮಿಷನ್ ನೋಡಿರಿ, 20% ಕಮಿಷನ್. ಒಂದು 100 ರೂಪಾಯಿದಲ್ಲಿ 20, ನೂರಾರಲ್ಲಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇರ್ತದೆ, ಹಡಗುಗಳು ದಾಟ್ತಾ ಇರ್ತಾವೆ. ಅಲ್ಲೇ 100ಕ್ಕೆ 20% ನೀವು ನಮಗೆ ಕೊಡಬೇಕು ಟ್ಯಾರಿಫ್, ನೀವು ದಾಟಿಸ್ಕೊಡ್ತೀವಿ ನಾವು, ಇರಾನ್ ತೊಂದರೆ ಇಲ್ಲದೆ ಅನ್ನುವಂಥ ಘೋಷಣೆ ಮಾಡಿಬಿಟ್ರು. ಯುದ್ಧ ನಿಲ್ಲಿಸಿದ್ರು ಮೊದಲ ತಾತ್ಕಾಲಿಕ, ಮತ್ತೆ ಶುರು ಮಾಡಿಸಿದರು, ಮತ್ತೆ ನಿಲ್ಲಿಸಿದರು, ಮತ್ತೆ ಸ್ಟಾರ್ಟ್ ಮಾಡಿದರು. ಕಳೆದ ಫೆಬ್ರವರಿ 20 ಇದು ನಡೆದದು ನಿರಂತರವಾಗಿ. ಅದರಲ್ಲೂ ಇರಾನ್ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾನೆ ಬಂದದ. ಏನೇನೋ ಕಾರಣ ಹೇಳೋದು ಯುದ್ಧ ಸ್ಟಾರ್ಟ್ ಮಾಡಿಬಿಡೋದು, ಏನೇನೋ ಕಾರಣ ಹೇಳೋದು ಬಂದ್ ಮಾಡಿಬಿಡೋದು. ಈಗ ಯಾಕೆ ಮತ್ತೆ ಈ ಆಟ ಶುರು ಮಾಡಿದರು ಅಂದರೆ ಏನಿದ್ರ ಅರ್ಥ, ಭಾಳ ಜಾಣರ ಅಥವಾ ಭಾಳ ಹುಚ್ಚರಾಗಿರು ಅಂತ. ಯಾಕೆಂದರೆ ಈಗಂತೂ ಜಗದ ಮಟ್ಟದಲ್ಲೇ ಅಮೇರಿಕ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡ್ಬಿಟ್ಟದ. ಮೊದಲಿದ್ದಂಥ ವ್ಯಕ್ತಿತ್ವ ಇಲ್ಲ. ಫೆಬ್ರವರಿ 28 ಪೂರ್ವದಲ್ಲಿ ಏನು ಜಗತ್ತಿನ ಎಲ್ಲ ದೇಶಗಳು ಸೂಪರ್ ಪವರ್ ಅಮೇರಿಕ, USA ಇಸ್ ದ ಬಾಸ್ ಆಫ್ ದ ವರ್ಲ್ಡ್ ಅಂತ ಇದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಅವತ್ತೇನೋ ಮಾತಾಡಿದ್ರು ಬೆಲೆ ಇತ್ತು, ಟ್ಯಾರಿಫ್ ಬಗ್ಗೆ ಮಾತಾಡಿದ ಭಯ ಹುಟ್ಟಿತ್ತು. ಚೈನಾ ಆಗಲಿ ಇನ್ನೂರು ದೇಶಗಳಾಗಲಿ ಎಲ್ಲ ಭಯ ಪಡ್ತಾ ಇದ್ವಿ, ಏನಪ್ಪ ಆರ್ಥಿಕವಾಗಿ ನಮ್ಮ ನುಂಗಿ ಹಾಕಿಬಿಡ್ತಾರಪ್ಪ ಇವರು ಟ್ರಂಪ್ ಅವರು ಅಂತೇಳಿ. ನಂತರದಲ್ಲಿ ನಿಮಗೆ ಗೊತ್ತದ ನಮ್ಮ ವೆನಿಜುಲಾ ದೇಶವನ್ನು, ಅದರ ಅಧ್ಯಕ್ಷರನ್ನು ಒಂದು ರಾತ್ರಿ ಎತ್ಕೊಂಡು ಬಂದ ತಕ್ಷಣ ಅದ್ಭುತ ಸೂಪರ್ ಪವರ್ ಅಂತಂದರು. ಅದನ್ನು ತಿಳ್ಕೊಂಡು ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ಹೋಗಿ ಒಂದೇ ದಿನದಲ್ಲೇ ಆಯತಲ್ಲ ಖಮೀನಿನ ಹೊಡೆದು ಉಳಿಸಿದ್ರು. ಮುಗಿದು ಹೋಗಿಬಿಡ್ತು ಅಂತೇಳಿ. ಆದರೆ ಯಾವಾಗ IRGC ಅಲ್ಲಿಯ ಇಸ್ಲಾಮಿಕ್ ಏನು ಹೋರಾಟಗಾರ ಹುಡುಗರು ಎದ್ದು ನಿಂತರು, 50-60 ಜನದ ಲೀಡರ್ ಸತ್ತರು ಸಹಿತ ಇರಾನದ ಅಲ್ಲಿ ಹೋರಾಟಗಾರರು ಬೆನ್ನತ್ತಿ ಅಮೇರಿಕಾದ ನೆಲೆಗಳನ್ನು, ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳಲ್ಲೇ ಒಟ್ಟಿನಲ್ಲಿ 6 ದೇಶಗಳು ಬರ್ತಾವೆ. ಅಲ್ಲೆಲ್ಲೇ ಅಮೇರಿಕ ಇವ್ರಿಗೆ ನಿಮ್ಗೆ ರಕ್ಷಣೆ ಕೊಡ್ತೀನಿ, ನಿಮ್ಗೆ ಇರಾನ್ ಆಗಿರೋ ಮತ್ತಾವುದೋ ರಕ್ಷಣೆ ಕೊಡ್ತೀನಿ, ಮತ್ತೇನು ಕೊಡ್ತೀನಿ ಅಂತೇಳಿ ಅಲ್ಲೇನು ನಮ್ಮದು ಐರನ್ ಡಾಮ್ ಅದ, ಹಾಗಿದೆ ಹೀಗಿದೆ ಅಂತೇಳಿ ಅವ್ರ ಕಡೆಯಿಂದ ಸಾಕಷ್ಟು ದುಡ್ಡು ಲಪಟಾಯಿದ್ರು, ಲಪಾಡಿಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ತಪ್ಪಿಸೋದು ಕೆಲಸ ಮಾಡಿದ್ರು. ಅದು ಏನು ಮಾಡಿದ್ರಪ್ಪ ಅಂದ್ರೆ ಇರಾನಿಯನ್ಸ್ ಏನು ಮಾಡಿದ್ರಪ್ಪ, ಎಲ್ಲ ದಾಳಿ ಮಾಡಿ ಅಮೇರಿಕಾದಲ್ಲಿ ಅಂತ ಹೇಳ್ಕೊಳ್ಳೋಂಥ ಶಕ್ತಿ ಇಲ್ಲ ಅನ್ನೋದು ಜಗತ್ತು ತೋರಿಸ್ಕೊಟ್ರು. ಹೀಗಾಗಿ ಇವತ್ತು ಕೊಲ್ಲಿ ರಾಷ್ಟ್ರಗಳು ಇವರು ನಂಬಬೇಕು, ನಂಬಬಾರ್ದು ಅನ್ನೋಂಥ ಪರಿಸ್ಥಿತಿ. ಇದರಿಂದಾಗಿ ಸಾಕಷ್ಟು ಆರ್ಥಿಕ ಹೊಡೆತವನ್ನು ಅಮೇರಿಕಕ್ಕೂ ಬಿತ್ತು, ಜಗತ್ತಿಗೆ ಬಿತ್ತು, ಎಲ್ಲ ಕಡೆ ಬಿತ್ತು. ಕೈಯಲ್ಲಿದ್ದಂಥ ಒಂದು ಆಸ್ತಿಯನ್ನು ಆಡಾಡ್ದು ಹೋಗಿ ಕಳ್ಕೊಂಡ್ಬಿಟ್ರು ಟ್ರಂಪ್ ಅವರು. ಸುಮ್ಮನೆ ಇದ್ಕೊಂಡು ಬೆದರಿಸ್ತಾ ಹೋಗ್ತಾ ಇದ್ದರು. ಒಳ್ಳೇದಿತ್ತು ಏನೋ, ಆದರೆ ಅವ್ರ ಮೇಲೆ ಅವ್ರಿಗೆ ಅತಿಯಾದ ನಂಬಿಕೆ. ಹೀಗಾಗಿ ಇರಾನ್ ಜೊತೆ ಯುದ್ಧಗಳಿದ್ರು, ಇಸ್ರೇಲ್ ಪ್ರಚೋದನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರು ಪ್ರಚೋದನೆ ಮಾಡಲ್ರಿ, ಅವ್ರು ಮಾಡ್ತಾರೆ. ಅವ್ರು ಯಾಕಂದರೆ ಇದು ಒಂದು ಸಣ್ಣ ದೇಶ ಅದ, ತಮ್ಮ ರಕ್ಷಣೆಗಾಗಿ ಸದಾ ಜಗಳ ಇರಲಿ, ಅದರಲ್ಲೂ ಅಮೇರಿಕ ಅಲ್ಲಿ ಅಡ್ಡಾಡ್ತಾ ಇರಲಿ, ಅಥವಾ ಇನ್ನುಳಿದ ಯಾವುದೇ ಮುಂದುವರೆದ ದೇಶ, ಯುರೋಪ್ ದೇಶ ನಮ್ಮ ಜೊತೆಗೆ ಇರಲಿ ಅಂತ ಬಯಸ್ತಾ ಇರ್ತಾರೆ. ಅದು ಇವ್ರಿಗೆ ತಿಳಿದಿಲ್ವ ಅಮೇರಿಕ ಟ್ರಂಪ್ ಅವ್ರಿಗೆ. ಮೊದಲನೇದಾಗಿ ಅಲ್ಲಿ ಟ್ರ್ಯಾಪ್ ಆದರು. ಬೆಂಜಮಿನ್ ನೆತನ್ಯಾಹು ನಿಮ್ಗೆ ಗೊತ್ತದ, ಇಸ್ರೇಲದ ಪ್ರಧಾನಿ, ಅವ್ರು ಹಾಕಿದಂಥ ಒಂದು ದೊಡ್ಡ ಕೆಡ್ಡಾಗಿ ಬಿದ್ದರು. ಅದರಿಂದ ಇರಾನ್ ಜೊತೆ ಯುದ್ಧಕ್ಕಿಳಿದ್ರು. ಇರಾನ್ ಯುದ್ಧ ಮಾಡಿದ್ರು ಗೊತ್ತಾಗ್ಲಿಕ್ಕೆ ಶುರುವಾಯಿತು, ಇದು ಸಾಮಾನ್ಯ ಇಲ್ಲಪ್ಪ ಇರಾನ, ನಮಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಜಗದ ಆರ್ಥಿಕತೆಗೆ ಮೂಲ ಆದಂಥ ಅಮೇರಿಕ ತನ್ನ ಆರ್ಥಿಕತೆಗೊಳ್ಳುವಂಥ ಪ್ರಸಂಗ ಬಂತು. ಅಮೇರಿಕದ ಸಹಿತ ವಿರೋಧ ಇವತ್ತು ಬರ್ತಾ ಇದೆ. ಇಲೆಕ್ಷನ್ದಲ್ಲಿ ಸೋಲ್ಬೋದು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ದಿವಸ ಏನು ಈ ಹೋರಾಟವನ್ನು ಯುದ್ಧ ನಿಲ್ಲಿಸಲು ಮತ್ತೆ ಸ್ಟಾರ್ಟ್ ಮಾಡಿದ್ರು, ಈಗ ಮತ್ತೆ ಶುರು ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ಸಹಜ ಅನ್ನಿಸ್ತದೆ ಇವ್ರಿಗೇನು ಅಮೇರಿಕದ ಅಧ್ಯಕ್ಷರು ಅಥವಾ ಯಾರೋ ಸಾಮಾನ್ಯ ವ್ಯಕ್ತಿನೂ ಅಂತೇಳಿ. ಯಾಕಂದರೆ ಸಾಮಾನ್ಯ ವ್ಯಕ್ತಿ ಸಹಿತ ಇಷ್ಟೊಂದು ತಪ್ಪು ಮಾಡಲಿಕ್ಕೆ ಹೋಗೋದಿಲ್ಲ.
ಗೊತ್ತದೆ ಇರಾನ್ ಎಂಥ ಪವರ್ಫುಲ್ ಆಗಿದೆ ಅಂತೇಳಿ. ಅದ್ರ ಹಿಂದೆ ಅದರಲ್ಲೂ ಮುಖ್ಯವಾಗಿ ಚೈನಾ ಮತ್ತು ರಷ್ಯಾ ಎರಡೂ ನಿಂತ್ಕೊಂಡಿದ್ದಾವೆ. ಇದು ಓಪನ್ ಸೀಕ್ರೆಟ್ ಅದ. ಇವತ್ತೇನಾದರೂ ಇರಾನದಲ್ಲಿ ಟೆಕ್ನಿಕಲ್ಲಾಗಿ ಅನೇಕ ಮಿಸೈಲ್ಸು ಮತ್ತೇನೋ ಯುದ್ಧ ನೌಕೆಗಳಾಗಿರ್ಬೋದು, ಯುದ್ಧ ಹಡಗುಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಏನೋ ಆಗಿರ್ಬೋದು, ಅದಕ್ಕೆಲ್ಲ ದೊಡ್ಡ ಸಾಥ್ ನೀಡಿದಂಥದ್ದು ಚೈನಾ. ಅದಕ್ಕೆ ಟೆಕ್ನಿಕಲಿ ಸೌಂಡ್ ರೂಪ ಕೊಟ್ಟಿದ್ದು ರಷ್ಯಾ. ಹೀಗಾಗಿ ಅವರಿಬ್ಬರ ಸಮರ್ಥನೆಯಿಂದಾಗಿ ಅವರಿಬ್ಬರಲ್ಲಿ ಇರುವುದರಿಂದಾಗಿ ಅಮೇರಿಕ ಇದ್ದಿದ್ದು ಇರಾನನ್ನು ಬಗ್ಗಿಸಲಿಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಸ್ವತಃ ಅವ್ರು ಶೂರರು ಇದ್ದಾರೆ. ಈಗ ಅನಿವಾರ್ಯ ಆಗಿದೆ ಇರಾನ್ದವ್ರಿಗೆ, ನಾವು ಹೋರಾಟ ಮಾಡಲೇಬೇಕು, ಸತ್ತು ಸಹಿತ ಬಿಡುವಾಗಿಲ್ಲಪ್ಪ ಅನ್ನೋ ಪರಿಸ್ಥಿತಿ ಅವ್ರು ಬಂದಿದ್ದಾರೆ. ಇಂಥ ಒಂದು ಪ್ರಸಂಗದಲ್ಲೇ ಮತ್ತೆ ಯುದ್ಧಕ್ಕೆ ಇಳಿದ್ದಾರೆ. ಮತ್ತೆ ಈಗ 2 ದಿವಸ ಹಾಕಿದ್ರು, ಟ್ಯಾರಿಫ್ ಹಾಕಿದ್ರು, 20% ಕೊಡ್ಬೇಕು ನೀವು ಅಂತ ಹೇಳಿ. ದೇಶ ಯಾರು ಹೋಗ್ತಾರಲ್ಲ ಇದು. ಯಾಕಂದ್ರೆ ಈ ಹಾರ್ಮುಜ್ ಏನಿದೆ, ಹಾರ್ಮುಜ್ನ ಈಗಾಗಲೇ ಇರಾನ್ ಹಿಡ್ಕೊಂಡು ಕೊಡ್ತದ, ಎಲ್ಲರಿಗೂ ಗೊತ್ತಿದ್ದಂಥ ಇದು ಓಪನ್ ಸೀಕ್ರೆಟ್ ಇದು ಸಹಿತ. ಆ ಇರಾನ್ ಕೈಯಿಂದ ಹಾರ್ಮುಜ್ ಒಂದು ಜಲಸಂಧಿ ಅದ, ಅದು ಕರ್ಸ್ಕೊಳ್ತೀನಿ ನಾನು, ನೀವು ನನಗೆ 20% ಕೊಡಬೇಕು, ಅದು ದಾಟಿ ಹೋಗೋರಿಲ್ಲ. ಜಗದ 20% ಆಯಿಲ್ ಅದೇ ಒಂದು ಹಾರ್ಮುಜ್ ಮೂಲಕ ದಾಟಿ ಬರ್ತಾಯಿದೆ ಈ ಕಡೆ ಎಲ್ಲ, ಏಷ್ಯಾ ಕಡೆ ಮತ್ತು ಇನ್ನೊಂದು ದೇಶಗಳು, ಏಷ್ಯಾದಲ್ಲಿ ಜಪಾನ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಅನೇಕ ದೇಶಗಳು ಬರ್ತಾಯಿದೆ. ಅವರಿಗೆ ಸಪ್ಲೈ ಆಗೋದು ಆ 20% ಆ ಹಾರ್ಮುಜ್ ಈ ಒಂದು ಜಲಸಂಧಿಯಿಂದ, ಸ್ಟ್ರೀಟ್ ಆಫ್ ಹಾರ್ಮುಜ್. ಅದನ್ನು ಎಲ್ಲರೂ ಬಿಟ್ಟು ಕೊಡ್ತಾರೆ, ನನಗೆ 20% ಕೊಡ್ಬೇಕು ನೀವು ಅಂತ. ಇದಂತ ಸುಲಗಿರಿ. ಅವರು 1.5% ಕೊಟ್ಟರೆ ನಮ್ಗೆ ಟ್ಯಾಕ್ಸ್ ಅಂತ ಅವ್ರು ಹೇಳಿದ್ದಾರೆ ಇರಾನದವರು. ಇವರು 20% ಕೇಳ್ತಾ ಇದ್ದಾರೆ. ಅದು ಇಡೀ ವಿಶ್ವ ತುಂಬ ವಿರೋಧ ವ್ಯಕ್ತ ತಕ್ಷಣ ಇವತ್ತಿನ ಮತ್ತಿಲ್ಲ ಹಿಂದೆ ತಕ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಅನ್ನೋದು ಯಾಕೆ, ಹಿಂದೆ ತಕ್ಕೊಳ್ಳೋದು ಯಾಕೆ ಅರ್ಥ ಆಗೋದಿಲ್ಲ ಇವರಿಗೆ. ಹೌದು, ಇವತ್ತು ಲಾಸ್ ಆಗಿದೆ ಅಮೆರಿಕಕ್ಕೆ, ಆರ್ಥಿಕವಾಗಿ ದೊಡ್ಡ ಹೊಡೆದು ಬಿದ್ದಿದೆ. ಯಾಕಂದ್ರೆ ಈ ಮಿಡ್ಲ್ ಈಸ್ಟ್ದಿಂದ ಅಂದರೆ ಪಶ್ಚಿಮ ಏಷ್ಯಾದಿಂದ ಸಾಕಷ್ಟು ದುಡ್ಡನ್ನು ಇವನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಟ್ರಿಲಿಯನ್ ಡಾಲರ್ಗಳಲ್ಲಿ ಅಲ್ಲಿ ದುಡ್ಡು ಎಬ್ಬಿಸ್ತಾ ಇದ್ದರು. ಇವತ್ತು ಅದು ಬಂದ್ ಆಗ್ತಾಯಿದೆ. ಅದಕ್ಕೆ ಈಗ ಬದಲಾಗಿ ಡಾಲರ್ ಬದಲಾಗಿ ಅಲ್ಲಿ ಏನಪ್ಪ ಅಂತಂದ್ರೆ ಕರೆನ್ಸಿ ಯಾವ ರೂಪ ಪಡೆಯುತ್ತೆ ಅಂದ್ರೆ ರಷ್ಯಾದ ಇದು ರಷ್ಯಾದ ರೂಬಲ್ ಆಗಿರ್ಬೋದು, ಅದೇ ಕಾಲಕ್ಕೆ ಯಾನ್ ನಮ್ಮ ಚೈನಾದ ಅದ್ರ ಮೂಲಕ ಆಗಲಿಲ್ಲ, ನಮ್ಮ ನಾಣ್ಯದ ಪ್ರಕಾರ ಆಗಲಿ ಅಂತ ಇರಾನ್ ಇದು ಕಂಡೀಷನ್ ಹಾಕ್ಕೊಂಡು ಇಲ್ಲ ಕ್ರಿಪ್ಟೋ ಕರೆನ್ಸಿ ಮೂಲಕ ಈ ವ್ಯವಹಾರ ಆಗಲಿ ಅಂತ ನಡೆಸಿದ್ರಿಂದಾಗಿ ಇದರಿಂದ ದೊಡ್ಡ ಹೊಡೆತ ಆರ್ಥಿಕವಾಗಿ ಅಮೆರಿಕ ಬಿದ್ದದಕ್ಕಾಗಿ ಇದನ್ನು ಹೆಂಗೆ ನಾವು ತುಂಬ್ಕೋಬೇಕು ಅನ್ನೋದಕ್ಕೆ ಮತ್ತೆ ದಾಳಿ ಮಾಡಿಸಿದ್ರು. 70-80 ದಾಳಿ ಆಯಿತು. ಮತ್ತೇನಾಯ್ತು ಕಳೆದ 3-4 ದಿನಗಳಲ್ಲಿ ಏನೆಲ್ಲ ಆಯಿತು. ಅದಕ್ಕೇನು ಜಗ್ಲಿಲ್ಲ, ಜಪ್ಪ ಇರಲಿಲ್ಲ. ಇವರು ಮತ್ತೆ ಪ್ರತಿ ದಾಳಿ ಶುರು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಅಮೇರಿಕೆಯ ಏನು ಯುದ್ಧದ ಸ್ಥಾನಗಳಿದ್ದಾವೆ ಕೊಲ್ಲಿ ರಾಷ್ಟ್ರಗಳೆಲ್ಲ, ಅಲ್ಲೆಲ್ಲದೂ ಬಂಬಾರ್ಡ್ಮೆಂಟ್ ಮಿಸೈಲ್ಸ್ ಹಿಂದಿನ ಮಿಸೈಲ್ಗಳಿಗಿಂತ 10 ಪಟ್ಟು ಎಕ್ಸ್ಪರ್ಟ್, 10 ಪಟ್ಟು ಸುಪೀರಿಯರ್ ಮಿಸೈಲ್ಗಳನ್ನು ತಯಾರು ಮಾಡಿದರೆ ಇವತ್ತು ಏನಪ್ಪ ಅಂದ್ರೆ ಇದು ನಮ್ಮ ಇರಾನ್, ಅದರ ಹಿಂದಿದ್ದು ಚೈನಾ. ಹೀಗಾಗಿ ಚೈನಾ, ರಷ್ಯಾ, ಇರಾನ್ 3 ಕೂಡಿದಾಗ ಇವುಗಳನ್ನು ಸೋಲಿಸೋಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಅನುಭವದಿಂದ ಗೊತ್ತಾಗಿದೆ ಟ್ರಂಪ್ ಅವ್ರಿಗೆ. ಆದರೂ ಇದು ತಪ್ಪು ಮಾಡಿದಾರೆ. 20% ಅಂದರು ಮತ್ತೆ ಹಿಂದೆ ತಗೊಂಡು ಸುದ್ದಿಗಳಿದ್ದಾವೆ. ಇದೆಲ್ಲ ಏನು ತೋರಿಸ್ತದಪ್ಪ ಅಂತಂದ್ರೆ ನಮ್ಮ ಟ್ರಂಪ್ ಅವ್ರಿಗೆ ತಮ್ಮ ನಿರ್ಧಾರಗಳ ಮೇಲೆ ತಮಗೂ ವಿಶ್ವಾಸ ಇಲ್ವಾ? ಮತ್ತು ಇವತ್ತು ಅದು ಸೋಲಿಸಲಿಕ್ಕೆ ಸಾಧ್ಯ ಅದಲ್ಲ. ಇವತ್ತು ಇರಾನನ್ನು ಅನುಸರಿಸಿ ಸ್ವತಃ ಅಭ್ಯಾಸ ಮಾಡಬೇಕಾಗಿದೆ. ಇನ್ನು ಮಾತ್ರ ಸತ್ಯ, ಹಾರ್ಮುಜ್ ಅಂತ ಬಿಟ್ಟು ಕೊಡೋದಿಲ್ಲ ಇರಾನ. ಒಂದು ಎರಡನೇದಾಗಿ ತನ್ನ ಈ ಯುರೇನಿಯಂ ಏನು ಒಂದು ವೆಪನ್ಸ್ ಇದ್ದಾವೆ, ಆ ವೆಪನ್ಸ್ಗಳನ್ನು ತಯಾರು ಮಾಡದೇ ಇರುವುದಿಲ್ಲ. ಮೂರನೇದಾಗಿ ಈ ಜಗದ ಇವತ್ತಿನ ಡಾಲರ್ ಆಡಲಿಕ್ಕತ್ತದಲ್ಲ, ಆ ಡಾಲರ್ ಆಡೋದನ್ನು ಖತಮ್ ಮಾಡುವಂಥ ವಿಷಯದಲ್ಲೇ ಅದನ್ನು ಮುಗಿಸ್ಬೇಕು ಅನ್ನೋ ದಿಶೆಯಲ್ಲಿ ಮುನ್ನುಗ್ತಾ ಇದೆ. ಹೀಗಾಗಿ ಇವತ್ತು ಹೊಸ ಪವರ್ ಸೆಂಟರ್ ರೆಡಿ ಆಗಿದೆ. ಮುಖವಾಡ ಇರಾನ್, ಅದನ್ನು ಇದ್ದಂಥದ್ದು ರಷ್ಯಾ ಮತ್ತು ಚೈನಾ. ಹೀಗಾಗಿ ಅಮೆರಿಕ ಅದರಲ್ಲೂ ಟ್ರಂಪ್ ಈಗ ತೆಗೆದುಕೊಂಡಂಥ ಈ ನಿರ್ಧಾರ ಅವರಿಗೆ ಮುಂದಿನ ದಿನದಲ್ಲಿ ಮುಳು ಆಗೋದು ಎರಡು ಮಾತಿಲ್ಲ. ಇನ್ನು ಅದೇ ಕಾಲಕ್ಕೆ ನಮ್ಮ ಮೋದಿಯವರು ಇದರ ಬಗ್ಗೆ ಇನ್ನೊಂದು ಚಿಂತನೆ ಮಾಡುವಂಥದ್ದು. ಯಾಕಂದ್ರೆ ಅವರು ಸಾಕಷ್ಟು ಬುದ್ಧಿವಂತರಿದ್ದಾರೆ. ಯಾವ ವಿದೇಶಾಂಗ ನೀತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಜಗದಲ್ಲಿ ಸರ್ವೈವ್ ಆಗ್ತೀವಿ, ನಮ್ಮ ದೇಶಕ್ಕೆ ಜನಕ್ಕೆ ಒಳ್ಳೆಯದಾಗ್ತದೆ ಅನ್ನೋದನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಇವತ್ತು ಮಾತ್ರ ಇರಾನ್ ತನ್ನ ಸುಪ್ರಮಸಿನ ದಿನದಿನಕ್ಕೆ ಹೆಚ್ಚು ಮಾಡ್ಕೊಳಕತ್ತದ. ಅದರಲ್ಲೂ ವೆಪನ್ಸಲ್ಲಿ, ಮಿಸೈಲ್ಗಳಲ್ಲಿ ತನ್ನ ಶಕ್ತಿನ ಹೆಚ್ಚು ಮಾಡ್ಕೊಂಡದ. ಹೀಗಾಗಿ ಅಮೆರಿಕ ಅನಿವಾರ್ಯವಾಗಿ 20% ಮತ್ತೆ ಹಿಂದೆ ಸರ್ತದೆ. ಇನ್ನೂ ಏನೇನು ಆಗ್ತದೆ ನೋಡೋಣ. ಆದರೆ ಅಮೆರಿಕ ತಿಳ್ಕೊಂಡಷ್ಟು ಸರಳವಾಗಿ ಇರಾನ್ ಇದ್ದಿದ್ದು ಅಮೆರಿಕ ಮುಂದೆ ಸರೆಂಡರ್ ಆಗೋದಿಲ್ಲ ಅನ್ನೋದು ಇಲ್ಲಿಯ ಹಿಂದಿನವರೆಗಿನ ಡೆವಲಪ್ಮೆಂಟ್ಗಳನ್ನ ಮೂಲಕ ಹೇಳಬೇಕಾಗ್ಯದ. ಇನ್ನು ನಾಳೆ ಏನಾಗ್ತದೆ ಮತ್ತು ನಾಳೆ ನೋಡೋಣ. ಮುಂದಿನದಲ್ಲಿ ಏನು ಚರ್ಚೆ ಆಗ್ತದೆ, ಅಲ್ಲೇನು ನಡೀತಾ ಇದೆ ಅನ್ನೋ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತರಬಹುದು ಸ್ವಚ್ಛತಾ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ
ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.